ಕೇರಳದಲ್ಲಿ ಅಬ್ಬರಿಸ್ತಾ ಇದೆ ಕೊರೋನಾ. ರಾಜ್ಯದಲ್ಲೂ ಕೂಡ ಕಂಟಕ ಎದುರಾಗಿದೆ. ಕೇರಳಕ್ಕೆ ಹೊಂದಿಕೊಂಡಿರುವಂತ ಗಡಿ ಭಾಗದಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೊರೋನಾ ಕಾಟಕ್ಕೆ ಕರ್ನಾಟಕದಲ್ಲಿ ಈಗ ಆತಂಕ. ಕೊರೋನಾ ರೂಪಾಂತರಿಯಿಂದ ಆತಂಕದ ವಾತಾವರಣ ಹೆಚ್ಚಾಗಿದೆ. ಕೋವಿಡ್ ಟೆಸ್ಟಿಂಗ್ ಹೆಚ್ಚಳಕ್ಕೆ ಆರೋಗ್ಯ ಇಲಾಖೆ ನಿರ್ಧಾರವನ್ನ ಮಾಡಿದೆ. ಹೆಚ್ಚೆಚ್ಚು ಟೆಸ್ಟ್ ಮಾಡೋದಕ್ಕೆ ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಟೆಸ್ಟ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ನಿತ್ಯ 5,000 ಕೋವಿಡ್ ಟೆಸ್ಟ್ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. RT-PCR ಸೇರಿ ರ್ಯಾಂಡಮ್ ಟೆಸ್ಟ್ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೈ ಮೀರಿ ಹೋಗಬಾರದು. ಈ 4 ಅಲೆಯನ್ನ ನಾವು ಹೇಗೆ ಯಶಸ್ವಿಯಾಗಿ ನಿಭಾಯಿಸಿದ್ವಿ, ಅದೇ ರೀತಿ ಒಮಿಕ್ರಾನ್ನ ಉಪತಳಿಯಾಗಿರುವಂಥ JN1 ಈ ವೈರಸ್ ಏನಿದೆಯಲ್ಲ, ವೈರಾಣು, ಇದು ಈ 5ನೇ ಅಲೆ ಅಂತೇಳಿ ಏನಾದರೂ ಆದರೆ ಅದು ಹೆಚ್ಚು ತೀವ್ರವಾಗಿ ಪಸರಿಸಬಾರದು ಅಥವಾ ಹರಡಬಾರದು ಅನ್ನೋ ಕಾರಣಕ್ಕೋಸ್ಕರ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾರು ಟ್ರಾವೆಲರ್ಗಳಿರ್ತಾರೆ, ಯಾರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡೋರು, ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ಇರುತ್ತೆ, ಅವರನ್ನ ಚೆಕಪ್ ಮಾಡೋದಕ್ಕೆ RT-PCR ಟೆಸ್ಟ್ ಮತ್ತೆ ರ್ಯಾಂಡಮ್ ಆಗಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಎಸ್, ನಾವು ಮುಂದುವರೆದು ನೋಡ್ತಾ ಹೋದ್ರೆ ಈ ಕೋವಿಡ್ ಆತಂಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನೂ ಕೂಡ ಇಷ್ಟೆಲ್ಲ ಕೇಸ್ಗಳು ಮತ್ತೆ ಒಂದು ರೀತಿಯಲ್ಲಿ ಭಯದ ವಾತಾವರಣ, ಕೇಂದ್ರದ ಅಲರ್ಟ್, ಇದ್ರ ನಡುವೆಯೂ ಕೂಡ BBMP ಮಾತ್ರ ಇನ್ನೂ ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ, ಮುಂಜಾರಿಕೆ ವಹಿಸ್ತಾ ಇಲ್ಲ. 2 ವರ್ಷಗಳಿಂದ ಓಪನ್ ಆಗದ ಆಕ್ಸಿಜನ್ ಝೋನ್ಗಳು, ಪ್ಲಾಂಟ್ಗಳೇನಿದಾವೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಸಾಲು ಸಾಲು ಸಭೆ ನಡೆಸ್ತಾ ಇರೋ ಆರೋಗ್ಯ ಇಲಾಖೆ, ಆದರೆ BBMPಗೊಂದು ಜವಾಬ್ದಾರಿ ಬೇಕಲ್ಲ, ಏನ್ ಮಾಡ್ತಾ ಇದೆ ಅನ್ನೋದು ಎದುರಾಗಿದೆ. ಯಾಕಂದ್ರೆ ಕೇರಳದಲ್ಲಿ JN.1 ಹೊಸತಳಿ ಪತ್ತೆ ಆಗಿರುವುದರಿಂದ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಮಾರ್ಗಸೂಚಿ ಸಹ ಏನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿ ಸಭೆ ಮೇಲೆ ಸಭೆ ಮಾಡ್ತಿದ್ರೆ, ನಾಳೆ CM ಸಹ ಏನು ಟ್ಯಾಕ್ಸ್ ಜೊತೆ ಸಭೆ ಮಾಡ್ತಿದ್ರೆ. ಆದರೆ ಇನ್ನೂ BBMP ಎಚ್ಚೆತ್ಕೊಂಡಿಲ್ಲ. BBMPಯ ವಾಹನಗಳು ಇಲ್ಲ, ಸರಿಯಾಗಿ ವಾಹನಗಳು ಇಲ್ಲ, ಆಕ್ಸಿಜನ್ ಪ್ಲಾಂಟ್ಗಳು ಓಪನ್ ಆಗಿಲ್ಲ. ನಾ ಪ್ರೆಸೆಂಟ್ ಈಗ VVಪುರಂನ ಆಕ್ಸಿಜನ್ ಪ್ಲಾಂಟ್ ಮುಂದೆ ಇದ್ದೇನೆ. ಇದು 3 ವರ್ಷ ಆಯಿತು, ಇನ್ನೂ ಓಪನ್ ಮಾಡಿಲ್ಲ. ಅದು ಹೇಗೆ ವರ್ಕ್ ಆಗುತ್ತೆ ಏನು ಚೆಕ್ ಮಾಡಿಲ್ಲ BBMP ಅಧಿಕಾರಿಗಳು. ಎಲ್ಲೇ ಒಂದು ಕಡೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬೈಲಾಗಿದೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಆಯಿತು, ಕೇಂದ್ರ ಆರೋಗ್ಯ ಇಲಾಖೆ ಆಯಿತು, ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ, ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ, ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡ್ತಿದ್ದಾರೆ, ICU ಬೆಡ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಿದ್ದಾರೆ, ವೆಂಟಿಲೇಟರ್ಸ್ ಚೆಕ್ ಮಾಡ್ತಿದ್ದಾರೆ. ಆದರೆ BBMP ಮಾತ್ರ ಇನ್ನೂ ಎಚ್ಚೆತ್ಕೊಂಡಿಲ್ಲ. BBMP ಆಸ್ಪತ್ರೆಗಳು ಇನ್ನೂ ರೆಡಿ ಆಗಿಲ್ಲ, ಬೆಡ್ ಕೊರತೆ ಇದೆ, ಆಂಬ್ಯುಲೆನ್ಸ್ ಕೊರತೆ ಇದೆ. ಮತ್ತೊಂದು ಕಡೆ ಆಕ್ಸಿಜನ್ ಪ್ಲಾಂಟ್ ಓಪನ್ ಮಾಡಿಲ್ಲ, ಅದು ಸರಿಯಾಗಿ ವರ್ಕ್ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಈ ಒಂದು ಪ್ಲಾಂಟ್ ಇಂದ 3 ವರ್ಷ ಆಯಿತು, ಇನ್ನೂ ಓಪನ್ ಮಾಡಿಲ್ಲ ಅಂತೇನೋ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಈಗ ಬೇಗ BBMP ಎಚ್ಚೆತ್ಕೊಳ್ಬೇಕಾಗಿದೆ. ಸರ್ಕಾರ BBMP ಅಧಿಕಾರಿಗಳಿಗೆ ಕಿವಿ ಹಿಂಡಿಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರ್ಷರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಪ್ರತಿನಿಧಿ ದೀಪ್ತಿ ಇನ್ನಷ್ಟು ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಈ ಕೊರೋನಾದ ಸಿವಿಯಾರಿಟಿ BBMPಗೆ ಇನ್ನೂ ಕೂಡ ಅರ್ಥ ಆದಾಗ ಕಾಣಿಸ್ತಾ ಇಲ್ಲ. ದೀಪ್ತಿ, ರಂಜಿತ್, ಪ್ರಮುಖವಾಗಿ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಿನಗಳ ಹಿಂದಷ್ಟೇ ಮಾಕ್ ಡ್ರಿಲ್ನ ಮಾಡಲಾಗಿತ್ತು. ಆದರೆ ಮತ್ತೊಂದು ಕಡೆ BBMP ಯಾವುದೇ ರೀತಿಯಾಗಿ ಮಾಕ್ ಡ್ರಿಲ್ನ ಇನ್ನೂ ಕೂಡ ಮಾಡಿಲ್ಲ. ಅಂದರೆ ಈಗಿರುವಂತಹ ಆಕ್ಸಿಜನ್ ಪ್ಲಾಂಟ್ಗಳನ್ನು ಯಾವ ರೀತಿಯಾಗಿ ರನ್ ಆಗ್ತಾ ಇದೆ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಅಟ್ಲೀಸ್ಟ್ ಅವರೊಂದಿಷ್ಟು ಚೆಕ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಆ ಚೆಕ್ಕಿಂಗ್ ನಡೆದಿಲ್ಲ ಅನ್ನೋದು ಇಲ್ಲಿ ದುರದೃಷ್ಟಕರ. ಅಂದರೆ ಆರೋಗ್ಯ ಇಲಾಖೆಯಿಂದ ಸೂಚನೆ ಬಂದ ಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ BBMPಯವರು ಕಾದು ಕುಳಿತಂಗೆ ಕಾಣಿಸ್ತಾ ಇದೆ. ಆದರೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರ ಸೂಚನೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಪ್ರಮುಖವಾಗಿ ಆರೋಗ್ಯ ಸಚಿವರು BBMPಗೆ ಮಾರ್ಗದರ್ಶನವನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ ಮೂಲಕ BBMP ಕೂಡ ಕಡೆಗಳಿಗೆಯಲ್ಲಿ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಆಕ್ಸಿಜನ್ ಪ್ಲಾಂಟ್ಗಳನ್ನ ನೋಡುವಂತಹ ಸಾಧ್ಯತೆಗಳು ಇರುವಂತದ್ದು. ಮತ್ತೊಂದು ಕಡೆ ಆರೋಗ್ಯ ಇಲಾಖೆಯಿಂದ ಪ್ರತಿನಿತ್ಯ 5,000 ಟೆಸ್ಟಿಂಗ್ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನ ಸಿಗಲಾಗಿದೆ. ಪ್ರಮುಖವಾಗಿ ಜನಸಂದಣಿ ಇರುವಂತಹ ಪ್ರದೇಶಗಳು, ಅಂದ್ರೆ ಅದು ಬಸ್ ನಿಲ್ದಾಣ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಈ ಕಡೆಗಳಲ್ಲಿ RT-PCR ಟೆಸ್ಟ್ಗಳನ್ನ ಮಾಡೋ ಮೂಲಕ ಎಷ್ಟು ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ. ಸದ್ಯದ ಮಟ್ಟಿಗೆ ರಾಜ್ಯ ಸೇಫ್ ಇದೆ. 60 ಪಾಸಿಟಿವ್ ಕೇಸ್ಗಳು ರಾಜ್ಯದಲ್ಲಿ ಇರುವಂತದ್ದು. ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಕೇಸಸ್ ರೈಸ್ ಆಗುತ್ತಾ, ರೈಸ್ ಆದಂತಹ ಪಕ್ಷದಲ್ಲಿ ಅದನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿ, ಜಿನೋಮಿಕ್ ಸೀಕ್ವೆನ್ಸ್ ನಲ್ಲಿ ಏನಾದರೂ ಈ ಹೊಸ ತಳಿ ಪತ್ತೆ ಆಗಿದೆಯಾ ಅನ್ನೋದನ್ನ ಆರೋಗ್ಯ ಇಲಾಖೆ ತುಂಬಾ ಅಲರ್ಟ್ ಆಗಿ ನೋಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.